ಇಲ್ಲಿ ಹೀರೋ ತನ್ನ ಎಕ್ಸ್ ಗರ್ಲ್‌ಫ್ರೆಂಡ್ ಮದ್ವೆಗೆ ಹೋಗಿರ್ತಾನೆ. ಹೀರೋನ್ ನೋಡಿದ ತಕ್ಷಣ ಅವಳಂತೂ ತುಂಬಾನೇ ಹೆದರ್ಕೋತಾಳೆ. ಆದ್ರೆ ಇವನಂತೂ ನನಗೆ ಮೋಸ ಮಾಡಿದ್ಯಲ್ಲ, ನನಗೆ ಯಾಕೆ ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು ಕಾರಣ ಕೇಳ್ತಾನೆ. ಅದಕ್ಕೆ ಅವಳು ಅದೆಲ್ಲ ಹೇಳಕ್ಕಾಗಲ್ಲ ಅಂತ ಹೇಳಿ ಅವಳನ್ನ ತಡೆಯೋ ಬಸ್ಸಲ್ಲಿ ಅವಳ ಕುತ್ತಿಗೆಲಿರೋ ತಾಳಿ ಕಿತ್ಬಿಡ್ತಾನೆ. ಇದು ಗೊತ್ತಾಗಿ ಅಲ್ಲಿ ಫುಲ್ ಗಲಾಟೆ ಆಗುತ್ತೆ. ಇರೋರೆಲ್ಲ ಅವ್ನಿಗೆ ಹೊಡಿಬೇಕು ಅಂತೇಳಿ ಹುಡುಕ್ತಾ ಇರ್ತಾರೆ. ಕೊನೆಗೂ ಪೊಲೀಸ್‌ಗೆ ಫೋನ್ ಮಾಡಿ ಅವನ್ನ ಕಳಿಸ್ಕೊಡ್ತಾರೆ. ಒಂದು ಹುಡುಗಿಗೆ ಇಷ್ಟ ಇಲ್ಲ ಅಂದ್ಮೇಲೆ ಬಿಟ್ಟು ಹೋಗ್ಬಿಡ್ಬೇಕಲ್ವಾ ಅಂತ ಹೇಳ್ಬಿಟ್ಟು ಅವನು ಹೋಗ್ತಾನೆ. ಸ್ಟೇಷನ್‌ಗೆ ಅವ್ನ ಮಾಮನ ಮಗಳು ಬಂದ್ಬಿಟ್ಟು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬಂದಿರ್ತಾಳೆ. ಅವಳು ಆ್ಯಕ್ಚುಲಿ ಮಿನಿಸ್ಟರ್ ಮಗಳಾಗಿದ್ದು ಹೋಗ್ಬೇಕಾದ್ರೆ ಅವನಿಗೆ ಬೈಕೊಂಡೇ ಹೋಗ್ತಾಳೆ. ಮನೆಗೆ ಹೋಗಿದ ತಕ್ಷಣ ಅವ್ರು ಹಾಕಿರೋ ಶರ್ಟ್ನ ಅವನಿಗೆ ಕೊಟ್ಬಿಟ್ಟು ಅವ್ರ ಅಮ್ಮನಿಗೆ ಸ್ವೀಟ್ ತೊಗೊಂಡೋಗು ಅಂತ ಬಿಟ್ಟು ಕೊಟ್ಟು ಕಳಿಸ್ತಾರೆ. ಆ್ಯಕ್ಚುಲಿ ಇವನ ಅಮ್ಮನ ಅಣ್ಣ ಆಗಿರ್ತಾರೆ. ಮನೆಗೆ ಬರ್ತಾನೆ, ಅಮ್ಮ ಸ್ವೀಟ್ ತಂದಿರೋದು ನೋಡ್ಬಿಟ್ಟು ಯಾರು ಕೊಟ್ಟಿದ್ದಾರೆ, ಅವರೇ ತಾನೇ ಕೊಟ್ಟಿದ್ದಾರೆ, ಯಾಕೆ ಇಸ್ಕೊಂಬಂದೆ ಅಂತ ಹೇಳ್ಬಿಟ್ಟು ಬೈತಾರೆ. ಇವನು ಇವನ ಫ್ರೆಂಡ್ಸು ಎಲ್ಲ ಸೇರಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿನ ನಡೆಸ್ತಾ ಇರ್ತಾರೆ. ಅಲ್ಲೇ ಅವ್ನ ಮಾವನ ಮಗಳು ಕೂಡ ಕೆಲಸ ಮಾಡ್ತಾ ಇರ್ತಾಳೆ. ಅವಳಿಗೆ ಅವನ ಮೇಲೆ ತುಂಬಾ ಪ್ರೀತಿ ಆಗುತ್ತೆ. ಒಂದಿನ ಪ್ರಪೋಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರ ಮುಂದೆ ಪ್ರಪೋಸ್ ಮಾಡ್ತಾಳೆ. ಆವಾಗ ಇವನು ಎಲ್ಲರ ಮುಂದೆ ಅಕ್ಸೆಪ್ಟ್ ಮಾಡ್ತಾನೆ. ಅವಳಂತೂ ತುಂಬಾ ಖುಷಿಯಾಗಿರ್ತಾಳೆ. ಮಧ್ಯರಾತ್ರಿ ಗಾಡಿ ನಿಲ್ಲಿಸ್ಬಿಟ್ಟು ಅವ್ನು ಹೇಳ್ತಾನೆ, ನನಗೆ ನಿನ್ನ ಮೇಲೆ ಯಾವ ಥರ ಫೀಲಿಂಗ್ಸು ಇಲ್ಲ, ಎಲ್ಲರ ಮುಂದೆ ಆ ಥರ ಪ್ರಪೋಸ್ ಮಾಡಿದ್ರೆ ಒಪ್ಕೊಳ್ದೆ ನಾನು ಏನು ಮಾಡಲಿ ಅಂತ ಹೇಳ್ತಾನೆ. ಆದರೆ ಅವಳು ಹೇಳ್ತಾಳೆ, ಪರವಾಗಿಲ್ಲ ಬಿಡು, ನಿನಗೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಆದರೆ ಮರೆಯೋಕ್ಕೆ ಕಷ್ಟ ಅಂತ ಹೇಳ್ಬಿಟ್ಟು ಅಪ್ಪನಿಗೆ ಹೇಳಿ ಬ್ಯಾಂಗ್ಳೂರ್ ಹೋಗ್ಬಿಡ್ತಾಳೆ. ಅವಳು ಹೋದ್ಮೇಲೆ ಇವನಿಗೆ ಗೊತ್ತಾಗುತ್ತೆ ಇವನು ಅವಳನ್ನ ತುಂಬಾ ಮಿಸ್ ಮಾಡ್ಕೊತಿದ್ದಾನೆ. ಲೈಫ್ನಲ್ಲಿ ಅವಳು ಎಷ್ಟು ಇಂಪಾರ್ಟೆಂಟ್ ಆಗಿದ್ಲು ಅಂತಬಿಟ್ಟು ಇವನಿಗೆ ಅರ್ಥ ಆಗುತ್ತೆ. ಇದೆಲ್ಲ ಅವ್ನಿಗೆ ಅರ್ಥ ಆದಮೇಲೆ ಅನಿಸುತ್ತೆ, ಇಲ್ಲ ಅವಳನ್ನೇ ನಾನು ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗಬೇಕು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾನೆ. ಫ್ರೆಂಡ್ಸು ಒಪ್ಕೋತಾರೆ. ಕೊನೆಗೆ ಮನೇಲೂ ಎಲ್ಲರ ಹತ್ರ ಹೇಳ್ಬಿಟ್ಟು ಅವನು ಒಪ್ಪಿಸ್ತಾನೆ. ಇನ್ನೇನು ಅವಳು ಬಂದಮೇಲೆ ಮದುವೆ ಆಗೋಣ ಅಂತಬಿಟ್ಟು ಕಾಯ್ತಾ ಇರ್ತಾನೆ. ಸೊ ತುಂಬಾ ಹ್ಯಾಪಿಯಾಗಿರ್ಬೇಕಾದ್ರೆ ಅವಳು ಅಂತೂ ರಿಟರ್ನ್ ಬಂದಿರ್ತಾಳೆ. ಬಂದು ತುಂಬ ಬೇಜಾರಾಗಿರ್ತಾಳೆ. ಯಾಕೆ ಏನಾಯಿತು ಅಂತ ಕೇಳ್ಬೇಕಾದ್ರೆ ಅವಳು ಹೇಳ್ತಾಳೆ, ಬ್ಯಾಂಗ್ಳೂರ್ಗೆ ಹೋದಲ್ಲಿ ನನಗೊಂದು ಹುಡುಗನ ಇಷ್ಟ ಆಯಿತು, ಈಗ ನಾನು ಕನ್ಫ್ಯೂಸ್ ಆಗಿದ್ದೀನಿ, ನೀನು ಇಷ್ಟನಾ ಅವನು ಇಷ್ಟನಾ ಅಂತ ಹೇಳ್ಬಿಟ್ಟು. ಆದರೆ ಅವಳು ಮಾತಾಡೋ ರೀತಿಯಲ್ಲಿ ಅವನಿಗೆ ಗೊತ್ತಾಗುತ್ತೆ ಇವಳಿಗೆ ಇಷ್ಟ ಇರೋದು ಅವನು ನಾನಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಅವನೇ ಹೇಳ್ತಾನೆ, ನನಗೂ ನಿನ್ನ ಮೇಲೆ ಇಷ್ಟ ಇಲ್ಲ, ಸುಮ್ಮನೆ ನಾನು ನೀನು ಬೇಜಾರಾಗಿರ್ತೀಯಲ್ಲ ಅಂತೇಳ್ಬಿಟ್ಟು ಒಪ್ಕೊಂಡೆ ಅಂತ ಹೇಳ್ಬಿಟ್ಟು ಹೋಗಿ ಬಾತ್ರೂಮಲ್ಲಿ ತುಂಬಾ ಜೋರಾಗಿ ಆಳ್ತಾ ಇರ್ತಾನೆ. ವಾಪಸ್ ಬಂದುಬಿಟ್ಟು ಅವಳ ಜೊತೆ ಹೇಳ್ತಾನೆ, ನಾನು ವೀಡಿಯೋ ಕಾಲಲ್ಲಿ ಇರ್ತೀನಿ, ನೀನು ಹೋಗಿ ನಿಮ್ಮ ಅಪ್ಪನ ಜೊತೆ ಮಾತಾಡು ಅಂತ. ಆದರೆ ಅವರಪ್ಪ ಆ ಹುಡುಗನ ಜಾತಿ ಕೇಳಿಬಿಟ್ಟು ಈ ಮದುವೆಗೆ ಒಪ್ಕೊಳ್ಳೋದೇ ಇಲ್ಲ. ಆಗ ಅವರಪ್ಪ ಹೇಳ್ತಾರೆ, ನಿಮ್ಮ ಆಂಟಿ ಕೂಡ ಹಿಂಗೆ ಒಬ್ಬನ ಪ್ರೀತಿಸಿದ್ಲು ನಮ್ಮ ಜಾತಿಗೆ ವಿರುದ್ಧವಾಗಿ, ಅದಕ್ಕೆ ಅವಳನ್ನ ನಾನೇ ಸಾಯಿಸ್ಬಿಟ್ಟೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಅವಳಂತೂ ಶಾಕ್ ಆಗಿಬಿಡ್ತಾಳೆ. ವೀಡಿಯೋ ಕಾಲಲ್ಲಿದ್ದು ನೀ ಏನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಬಂದುಬಿಟ್ಟು, ಇಲ್ಲ ನಾವು ಪ್ರ್ಯಾಂಕ್ ಮಾಡಿ ನೋಡಿದ್ವಿ ಅಂತ ಹೇಳ್ತಾರೆ. ಹೌದಾ ಅಂತ ಹೇಳ್ಬಿಟ್ಟು ಅವರು, ನಾನು ಪ್ರ್ಯಾಂಕ್ ಮಾಡಿದೆ ನೋಡಿ, ಪ್ರ್ಯಾಂಕ್ ಅಂದರೆ ಹಿಂಗಿರಬೇಕು ಅಂತ ಹೇಳ್ತಾರೆ. ಸೊ ಮದುವೆ ತಯಾರಿ ಎಲ್ಲ ಆದಮೇಲೆ ಇವಳು ಹೇಳ್ತಾಳೆ, ನಾನು ಹುಡುಗನ ಜೊತೆ ಒಂದು ಮಾಡೋಕ್ಕಿರೋದು ಒಂದೇ ದಾರಿ, ನೀನು ನನ್ನ ಮದುವೆ ಆಗಿಬಿಡು ಅಂತ. ಅದು ಕೇಳಿ ಅವ್ನಿಗೆ ತುಂಬಾ ಕೋಪ ಬರುತ್ತೆ. ಕೊನೆಗೂ ಅವಳಿಗೋಸ್ಕರ ಸರಿ ಮದುವೆ ಆಗ್ತೀನಿ ಅಂತೇಳಿ ಒಪ್ಕೋತಾನೆ. ಇದನ್ನು ಕೇಳಿದ ಫ್ರೆಂಡು, ಇದೆಲ್ಲ ನೀನು ಮಾಡ್ತಿರೋ ಕೆಲಸ ನೋಡಿದ್ರೆ ಯಾರೂ ಮೆಚ್ಚಲ್ಲ ಅಂತ ಹೇಳ್ತಾನೆ. ಆದರೆ ಅವ್ನಿಗೆ ಮಾತ್ರ ಅವಳೇ ಮುಖ್ಯ ಆಗಿರ್ತಾಳೆ. ಸೊ ಒಪ್ಕೋತಾನೆ.